ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಒಂಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಆಗಮ ಸಂಧಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆಗಮ ಸಂಧಿ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಆಗಮ ಅಂದರೆ ಆ ಪದದ ಅರ್ಥ ಏನು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಸೊ ಆಗಮ ಅಂದರೆ ಹೊಸದಾಗಿ ಸೇರಿಸು ಅಥವಾ ಹೊಸದಾಗಿ ಬರುವುದು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಸೊ ಆಗಮ ಸಂಧಿಯ ವ್ಯಾಖ್ಯಾನವನ್ನು ನಾವೀಗ ನೋಡೋಣ. ಏನಿದೆ ಆಗಮ ಸಂಧಿ ಅಂದರೆ? ಆಗಮ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಇಂದಿನ ಸ್ವರಕ್ಕೆ ಲೋಪ ಮಾಡಿದರೆ ಅರ್ಥ ಕೆಡುವ ಪಕ್ಷದಲ್ಲಿ ಆ ಎರಡು ಸ್ವರಗಳ ಮಧ್ಯೆ ಯ ಅಥವಾ ವ ಕಾರವು ಹೊಸದಾಗಿ ಬರುವುದೇ ಆಗಮ ಸಂಧಿ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಸೊ ಹಾಗಾದರೆ ಹೇಗೆ ಎರಡು ಸ್ವರದ ಮಧ್ಯೆ ಯ ಅಥವಾ ವ ಕಾರ ಬರುತ್ತೆ ಅನ್ನೋದನ್ನು ನಾವೀಗ ಗಮನಿಸೋಣ. ಸೊ ನೋಡಿ, ಇಲ್ಲಿ ಯಾಕಾರ ಬರುವ ಒಂದು ಪದವನ್ನು ಕೊಟ್ಟಿದ್ದಾರೆ, ಮನೆ ಪ್ಲಸ್ ಅಲ್ಲಿ. ನೋಡಿ, ಮನೆಯಲ್ಲಿ ಅನ್ನುವಂತಹ ಒಂದು ಸಮಸ್ತ ಪದವನ್ನು ಇಲ್ಲಿ ಬಿಡಿಸಿ ಬರೆದಿದ್ದಾರೆ. ಮನೆ ಪ್ಲಸ್ ಅಲ್ಲಿ, ಮನೆಯಲ್ಲಿ. ಮನೆ ಅನ್ನುವಂಥದ್ರಲ್ಲಿ ಪೂರ್ವ ಪದದ ಕೊನೆಯ ವಿಭಕ್ತಿ ಏಕಾರ ಇದೆ. ಅಲ್ಲಿ ಅನ್ನುವಂತಹ ಉತ್ತರ ಪದದ ಮೊದಲ ಅಕ್ಷರ ಆಕಾರ ಇದೆ. ಸೊ ಎ ಮತ್ತು ಆ ಅನ್ನುವಂತಹದ್ದನ್ನು ಸೇರಿಸಿ ಇಲ್ಲಿ ಯಾಕಾರ ಹೊಸದಾಗಿ ಆಗಮ ಆಗಿದೆ. ಸೊ ಆಗಮ ಅಂದರೆ ಹೊಸದಾಗಿ ಬಂದು ಸೇರುವುದು, ಆಗಮ, ಆಗಮಿಸು ಅಂತ ಅರ್ಥ. ಸೊ ನೋಡಿ, ಮನೆಯಲ್ಲಿ, ಮನೆ ಪ್ಲಸ್ ಅಲ್ಲಿ ಅನ್ನುವಾಗ ಯಾ ಬರದೇ ಇದ್ದರೆ ಮನೆ ಅಲ್ಲಿ ಅಂತ ಆಗ್ಬಿಡ್ತಿತ್ತು. ಅಂದರೆ ಅದು ಪದ ಸರಿಯಾದ ಕ್ರಮವಾಗಿರ್ತಿರಲಿಲ್ಲ. ಸೊ ನೋಡಿ, ಅದರ ಬದಲಾಗಿ ಆ ಪದವನ್ನು ಸರಿಯಾಗಿ ಮಾಡಲಿಕ್ಕೆ ಮನೆ ಪ್ಲಸ್ ಅಲ್ಲಿ ಅನ್ನುವಂತಹದ್ದನ್ನು ಆ ಏಕಾರ ಮತ್ತು ಆಕಾರದ ನಡುವೆ ಯಾಕಾರ ಬಂದಿದೆ. ಸೊ ಮನೆ ಪ್ಲಸ್ ಅಲ್ಲಿ, ಮನೆಯಲ್ಲಿ. ಯಾಕಾರ ಅನ್ನುವಂಥದ್ದು ಇಲ್ಲಿ ಹೊಸದಾಗಿ ಬಂದು ಆಗಮಿಸಿದೆ. ಮನೆಯಲ್ಲಿ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಿದಾಗ ಮನೆ ಪ್ಲಸ್ ಅಲ್ಲಿ, ಮನೆಯಲ್ಲಿ. ನಕಾರ ನ ಪ್ಲಸ್ ಎ ನೇ ಆಗುತ್ತೆ, ಯ ಪ್ಲಸ್ ಆ ಯ ಆಗುತ್ತೆ. ಸೊ ಇಲ್ಲಿ ಎ ಮತ್ತು ಆದ ನಡುವೆ ಯಾಕಾರ ಅನ್ನುವಂಥದ್ದು ಹಾಗೇ ಇದೆ. ಸೊ ಪೂರ್ವ ಪದವನ್ನು ಲೋಪ ಮಾಡಿದಾಗ ಮನೇಲಿ ಎಂದಾಗಿ ಅರ್ಥ ಕೊಡುತ್ತೆ. ಆದರೆ ನಾವು ಎರಡನ್ನೂ ಲೋಪ ಮಾಡಿಲ್ಲ, ಪೂರ್ವ ಪದವನ್ನು ಲೋಪ ಮಾಡಿಲ್ಲ, ಉತ್ತರ ಪದವನ್ನು ಲೋಪ ಮಾಡಿಲ್ಲ. ಅದರ ಬದಲಾಗಿ ಯಾಕಾರವನ್ನು ಅಲ್ಲಿ ಹೊಸದಾಗಿ ಸೇರ್ಪಡೆ ಮಾಡಿದ್ದೇವೆ. ಸೊ ಹಾಗಾಗಿ ಮನೆ ಪ್ಲಸ್ ಅಲ್ಲಿ, ಮನೆಯಲ್ಲಿ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಸೊ ಹಾಗೆ ಇನ್ನೊಂದಿಷ್ಟು ಪದಗಳನ್ನು ಇಲ್ಲಿ ಅಭ್ಯಾಸ ಮಾಡೋಣ. ಸತಾಯಿಸು ಅನ್ನುವಂತಹ ಪದ ಇದೆ. ಈ ಪದವನ್ನು ಬಿಡಿಸಿದಾಗ ಸತ ಪ್ಲಸ್ ಇಸು. ಸತ ಅನ್ನುವಂತಹ ತಾಕಾರವನ್ನು ಇಳಿಸಿದ್ದಾರೆ. ಆ ಅನ್ನುವಂತಹ ವಿಭಕ್ತ್ಯಾಂತ್ಯ ಪ್ರತ್ಯಯ ಮತ್ತು ಉತ್ತರ ಪದದ ಮೊದಲನೆಯ ಅಕ್ಷರ ಇ ಅನ್ನುವಂಥದ್ದಿದೆ. ಆ ಮತ್ತು ಈ ನಡುವೆ ಯಾರಲವ ಯ ಕಾಗುಣಿತದ ಈ ಬಂದಿದೆ. ಈ ಸತಾಯಿಸು ಅಲ್ವಾ? ನೋಡಿ, ಅದು ಕೂಡ ಯಾಕಾರ ಆಗಮ ಆಗಿರುವಂಥದ್ದು. ಅದು ಯಾದ ಕಾಗುಣಿತ ಯಾವುದಾದ್ರೂ ಆಗಿರ್ಬೋದು. ಹಾಗೆ ಇನ್ನೊಂದು ಪದ ಇದೆ ನೋಡಿ ಕೆಳಗಡೆ, ಗಿರಿಯನ್ನು. ಆ ಪದವನ್ನು ಬಿಡಿಸಿದಾಗ ಗಿರಿ ಪ್ಲಸ್ ಅನ್ನುವಂತಹ ಪದ ಇದೆ. ಆ ಪದವನ್ನು ಗಿರಿ ಅಂದರೆ ಈಕಾರ, ಅನ್ನುವಂಥದ್ರಲ್ಲಿ ಆಕಾರ. ಪೂರ್ವ ಪದದ ಕೊನೆಯಲ್ಲಿ ಇ ಅನ್ನುವಂಥದ್ದು, ಉತ್ತರ ಪದದ ಮೊದಲಲ್ಲಿ ಆ ಅನ್ನುವಂಥದ್ದನ್ನು ಅಲ್ಲಿ ನಾವು ನೋಡ್ಬೋದು. ಈ ಮತ್ತು ಆದ ನಡುವೆ ಯಾಕಾರ ಹೊಸದಾಗಿ ಇಲ್ಲಿ ಸೇರ್ಪಡೆಯಾಗಿದೆ. ನೋಡಿ, ಗಿರಿಯನ್ನು, ಸತಾಯಿಸು. ಇಲ್ಲಿ ನಾವು ನೋಡಿದಾಗ ಯಾ ಅನ್ನುವಂಥದ್ದಿದೆ. ಸೊ ಆ ರೀತಿ ಬಂದಾಗ ಅದು ಯಕಾರಾಗಮ ಸಂಧಿಯೇ ಆಗಿರುತ್ತೆ. ಸರಿಯಾದ ಕ್ರಮದಲ್ಲಿ ಬಿಡಿಸುವಂತಹದ್ದು ಇಲ್ಲಿ ಅತಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುತ್ತೆ. ಸೊ ಇಷ್ಟು ಉದಾಹರಣೆಗಳು ಯಾಕಾರ ಬರುವಂತಹ ಪದಗಳಾಗಿರ್ತವೆ. ಇನ್ನು ವಾಕಾರ ನೋಡೋಣ. ವಾಕಾರ ಬರುವಂತಹ ಪದಗಳಲ್ಲಿ ಒಂದು ಕೊಟ್ಟಿದ್ದಾರೆ, ಮಗುವನ್ನು. ನೋಡಿ, ಈ ಪದವನ್ನು ಬಿಡಿಸಿ ಬರೆದಿದ್ದಾರೆ ಇಲ್ಲಿ. ಮಗು ಪ್ಲಸ್ ಅನ್ನು, ಪೂರ್ವ ಪದ ಮತ್ತು ಉತ್ತರ ಪದ. ಮಗು ಅನ್ನುವಂಥದ್ದು ಪೂರ್ವ ಪದ, ಅನ್ನುವಂಥದ್ದು ಉತ್ತರ ಪದ. ನೋಡಿ, ವಾಕಾರ ಸಮಸ್ತ ಪದದಲ್ಲಿದೆ, ಮಗುವನ್ನು ವಾ ಅನ್ನುವಂಥದ್ದಿದೆ. ಆದರೆ ಬಿಡಿಸಿ ಬರೆದಾಗ ಅಲ್ಲಿ ಆ ಬಂದಿದೆ. ಉ ಪ್ಲಸ್ ಆದ ನಡುವೆ ವಾ ಬರುತ್ತೆ. ಸೊ ವಾ ಬಂದಿದೆ ಅಂತ ಅಂದರೆ ಅದು ವಕಾರಾಗಮ ಸಂಧಿ ಆಗುತ್ತೆ. ಇನ್ನು ಕೆಳಗಡೆ ನೋಡಿ, ಗೋವಿಂದ ಅನ್ನುವಂತಹ ಪದ ಇದೆ. ಆ ಪದವನ್ನು ಬಿಡಿಸಿ ಬರೆದಾಗ ಗೋ ಪ್ಲಸ್ ಇಂದ, ಗೋವಿಂದ. ಗೋ ಓಕಾರ ಬಂದಿದೆ, ಇಂದ ಈಕಾರ ಇದೆ. ಸೊ ಗೋವಿಂದ ಅನ್ನುವಾಗ ಅಲ್ಲಿ ವಾದ ಕಾಗುಣಿತ ವಿ ಆಗುತ್ತೆ. ವ ಪ್ಲಸ್ ಇ ವಿ ಆಗಿದೆ. ಸೊ ಗೋವಿಂದ ಅನ್ನುವಂಥದ್ದಾಗುತ್ತೆ. ಸೊ ಇಲ್ಲಿ ವಾ ಅನ್ನುವಂತಹ ಅಕ್ಷರಗಳು ಹೊಸದಾಗಿ ಆಗಮ ಆಗಿದ್ದಾವೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಸೊ ಹಾಗಾಗಿ ಈ ಎರಡೂ ಪದಗಳು ವಕಾರಾಗಮ ಸಂಧಿಗೆ ಉದಾಹರಣೆಯಾಗಿರ್ತವೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಕಾರಾಗಮ ಮತ್ತು ವಕಾರಾಗಮ ಎರಡು ಯಾವುದೇ ಆದರೂ ಕೂಡ ಸೊ ಹೊಸದಾಗಿ ಬಂದು ಸೇರ್ಪಡೆ ಆಗ್ತಾ ಇದೆ ಅಂತ ಅಂದರೆ ಅವೆರಡೂ ಕೂಡ ಆಗಮ ಸಂಧಿಗೆ ಉದಾಹರಣೆಗಳಾಗಿರ್ತವೆ. ಸೊ ಒಂದಿಷ್ಟು ನಾವು ಉದಾಹರಣೆಗಳನ್ನು ಗಮನಿಸೋಣ. ಪ್ರಸ್ತುತ ಇಲ್ಲಿ 4 ಉದಾಹರಣೆಗಳಿದ್ದಾವೆ, ಗಮನಿಸಿ. ಆ 4 ಉದಾಹರಣೆಗಳು ಒಂದು ಯಕಾರಕ್ಕೆ 4 ಉದಾಹರಣೆಗಳನ್ನ ನೀಡಲಾಗಿದೆ. ಆ 4 ಉದಾಹರಣೆಗಳಲ್ಲಿ ನಾನು 2 ಮಾತ್ರ ಇಲ್ಲಿ ನಾನು ನಿಮಗೆ
ನಿಮ್ಮೊಂದಿಗೆ ನಾನು ವಿಚಾರಗಳನ್ನು ಹಂಚ್ಕೊಳ್ತೀನಿ. ಉಳಿದ ಮಿಕ್ಕ ಎರಡುಗಳನ್ನು ನೀವೇ ಸ್ವತಃ ಕಾಮೆಂಟ್ ಬಾಕ್ಸಲ್ಲಿ ಬಿಡಿಸಿ ಸರಿಯಾದ ಉತ್ತರವನ್ನು ಯಾರು ಕೊಡ್ತೀರೋ ನಾನು ಅವ್ರಿಗೆ ಮಾತ್ರ ರಿಪ್ಲೈ ಮಾಡ್ತೇನೆ. ಸೊ ಇಲ್ಲಿ ನೋಡಿ, ಯಾಕಾರ ಬರುವಂತಹ ಪದಗಳು ಕೆರೆ ಪ್ಲಸ್ ಅನ್ನು, ಆಕಾರಕ್ಕೆ ಇಲ್ಲಿ ಯಾಕಾರ ಬಂದಿದೆ. ಗಿರಿ ಪ್ಲಸ್ ಅನ್ನು, ಗಿರಿಯನ್ನು ನೋಡಿ. ಇಲ್ಲಿ ಗಿರಿ ಅನ್ನುವಂಥದ್ದು ಈ ಮತ್ತು ಅನ್ನು ಅನ್ನುವಂಥದ್ದಲ್ಲಿ ಆ ಸ್ವರದ ಮುಂದೆ ಸ್ವರವು ಬಂದಿದೆ. ಸೊ ಅಲ್ಲಿ ಯಾವುದೇ ಲೋಪ ಆಗದೆ ಹೊಸದಾಗಿ ಯಾ ಅನ್ನುವಂಥದ್ದು ಆಗಿದೆ. ಸೊ ಉಳಿದಿರುವಂಥ ಎರಡನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ಯಾರು ಸರಿಯಾದ ಉತ್ತರ ನೀಡ್ತೀರ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಈಗ ವಕಾರ ಆಗಮ ಸಂಧಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಪದಗಳನ್ನು ನಾವು ನೋಡೋಣ. ಸೊ ಇಲ್ಲಿ ನೋಡಿ, 4 ಪದಗಳನ್ನು ಕೊಡಲಾಗಿದೆ. ವನವನ್ನು, ಹೂವಿಂದ, ಕುಲವನ್ನು, ಸ್ತ್ರೀಯಿಂದ ಅನ್ನುವಂತಹ 4 ಪದಗಳಿದ್ದಾವೆ. ಸೊ ಯಥಾ ಪ್ರಕಾರ ನಾನು ಎರಡನ್ನು ಮಾತ್ರ ನಾನು ನಿಮ್ಮೊಂದಿಗೆ ಇಲ್ಲಿ ಚರ್ಚೆ ಮಾಡ್ತೀನಿ. ವನವನ್ನು ಬಿಡಿಸೋಣ. ವನ ಪ್ಲಸ್ ಅನ್ನು, ವನವನ್ನು. ವನ ಆಕಾರ, ಅನ್ನು ಆಕಾರ. ಸೊ ಆದ ಮುಂದೆ ಆದ ಪರವಾಗಿದೆ, ಸ್ವರದ ಮುಂದೆ ಸ್ವರವು ಬಂದಿದೆ, ಯಾವುದೇ ಲೋಪ ಆಗಿಲ್ಲ. ವಕಾರ ಅನ್ನುವಂಥದ್ದು ಆಗಮ ಆಗಿ ವನವನ್ನು ಅನ್ನುವಂಥದ್ದಾಗಿದೆ. ಸೊ ನೆಕ್ಸ್ಟ್ ಅದೇ ನಂತರ ಅದರ ನಂತರದಲ್ಲಿರುವಂತಹ ಪದ ಹೂವಿಂದ. ಹೂ ಪ್ಲಸ್ ಇಂದ, ಹೂ ಪ್ಲಸ್ ಇಂದ ಅಲ್ವಾ. ಸೊ ಹೂಕಾರ, ದೊಡ್ಡ ಹೂ, ಎರಡನೇ ಹೂ, ಹೂಕಾರ ಮತ್ತು ಈಕಾರ ಇಲ್ಲಿ ಪರವಾಗಿರೋದನ್ನು ಗಮನಿಸ್ಬೋದು. ಸೊ ಹೂವಿಂದ ಅನ್ನುವಂಥದ್ದು ಹೂವಿಂದ, ವಿ ವಾ ಕಾಗುಣಿತಾಕ್ಷರ ವಿ ಇಲ್ಲಿ ಬಂದಿರೋದನ್ನು ಗಮನಿಸಿ. ಸೊ ಇದು ಕೂಡ ವಕಾರಾಗಮ ಸಂಧಿಗೆ ಉದಾಹರಣೆಯಾಗಿದೆ. ಸೊ ನೋಡಿರಲ್ಲ ಫ್ರೆಂಡ್ಸ್, ಇನ್ನು ಉಳಿದಿರುವಂಥ ಎರಡನ್ನು ನೀವು ಸರಿಯಾದ ಕ್ರಮದಲ್ಲಿ ಬಿಡಿಸಿ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ಯಕಾರಾಗಮ ಮತ್ತು ವಕಾರಾಗಮ ಅನ್ನುವಂತಹ 2 ಆಗಮಗಳು ಆಗಮ ಸಂಧಿಯ ವಿಧಗಳಾಗಿರ್ತವೆ. ಸೊ ಆಗಮ ಸಂಧಿ ಅಂತ ಅಂದರೆ ಏನು ಅನ್ನೋದನ್ನು ನೀವೀಗ ತಿಳ್ಕೊಂಡಿದ್ದೀರಿ. ಸೊ ಇದೇ ರೀತಿಯ ಇನ್ನುಳಿದ ಸಂಧಿಗಳನ್ನ ತಿಳ್ಕೋಬೇಕು ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸೊ ಆಗಲೇ ನಾನು ವಕಾರದಲ್ಲಿ 2 ಮತ್ತು ಯಕಾರದಲ್ಲಿ 2 ಪದಗಳನ್ನು ತಲಾ 2 ಪದಗಳನ್ನು ನಾನು ಬಿಡಿಸದೆ ಹಾಗೆ ಬಿಟ್ಟಿದ್ದೀನಿ. ಸೊ ಅದು ನಿಮಗೆ ನಾನು ಬಿಡಿಸಲಿಕ್ಕೆ ಕೊಟ್ಟಂತಹ ಹೋಮ್ವರ್ಕ್ ಅಂತ ಅನ್ಕೋಬೋದು. ಸೊ ಕಾಮೆಂಟ್ ಬಾಕ್ಸಲ್ಲಿ ಈಗಲೇ ಸರಿಯಾದ ಕ್ರಮದಲ್ಲಿ ಅವುಗಳನ್ನು ಬಿಡಿಸಿ ಉತ್ತರ ನೀಡಿ. ಸೊ ಯಾರೆಲ್ಲ ಬೇಗ ಅವುಗಳಿಗೆ ಉತ್ತರವನ್ನು ನೀಡ್ತೀರಿ ಅಂತ ನಾನು ನಿರೀಕ್ಷೆಯಲ್ಲಿದ್ದೀನಿ. ಸೊ ಅಲ್ಲಿ ತನಕ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸ್ತಾ ಇರಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.